ಸರ್ ನಿಮ್ಮ ಹೆಸರು? ಎಸ್ ಮಂಜುನಾಥ್ ಅಂತ ಮೇಡಮ್. ಕೋಲಾರದಲ್ಲಿ ಯಾರು ಗೆಲ್ಲಬೇಕು, ಮಲ್ಲೇಶ್ ಬಾಬುನಾ ಗೌತಮ? ಕೆ.ವಿ. ಗೌತಮ್. ಈ ಎಲೆಕ್ಷನ್ ಮೋದಿ ಹೆಸರು ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರು ನಡೀತಾ ಇದೆಯಾ? ಯಾವುದೋ ಒಬ್ಬ ವ್ಯಕ್ತಿಗತವಾಗಿ ಹೋಗೋದು ಈ ದೇಶಕ್ಕೆ ಅಷ್ಟೊಂದು ಸಮಂಜಸ ಅಲ್ಲ. ಮೋದಿ ಪ್ರಧಾನಿ ಆಗಬೇಕಾ ಬೇಡವಾ? ಎಜುಕೇಟೆಡ್ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಬಯಕೆ. ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ರಾಹುಲ್ ಗಾಂಧಿ ಅವರಾಗ್ಬೋದು, ಖರ್ಗೆಜಿ ಅವರಾಗ್ಬೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಾ? ಅಲ್ಲ ಮೇಡಮ್, ಅಭಿವೃದ್ಧಿ ನೋಡಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಕಾಂಗ್ರೆಸ್ ಕಡಿಮೆ ಸೀಟ್ ಗೆದ್ರೆ ಗ್ಯಾರಂಟಿ ನಿಲ್ಸಿದ್ರೆ? ಏನು ನಿಲ್ಲಿಸೋದಿಲ್ಲ ಮೇಡಮ್, ಅವರು ಕೊಟ್ಟು ಮಾತು ಉಳಿಸ್ಕೊಂತಾರೆ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ಮುನ್ಸ್ವಾಮಿ ಅವರ 5 ವರ್ಷದ ಆಡಳಿತದಲ್ಲಿ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 2-3 ಅಂಕ ಕೊಡ್ಬೋದು. ಜಾತಿ ನೋಡಿ ವೋಟ್ ಹಾಕ್ತೀರಾ, ನಾಯಕನ ನೋಡಿ ವೋಟ್ ಹಾಕ್ತೀರಾ? ಮೇಡಮ್, ಅಭಿವೃದ್ಧಿ ನೋಡಿ ವೋಟ್ ಹಾಕುವಂಥದ್ದು. ವ್ಯಕ್ತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಒಂದೇ ಪದದಲ್ಲಿ ಉತ್ತರ ಕೊಡಬೇಕು. ನರೇಂದ್ರ ಮೋದಿ. ದೇಶದ ಪ್ರಧಾನಿ ಆಗಿದ್ದವರು. ರಾಹುಲ್ ಗಾಂಧಿ. ಮುಂದಿನ ದಿನಗಳಲ್ಲಿ ಈ ದೇಶನ ನಡೆಸುವಂಥ ಒಬ್ಬ ನಾಯಕ ಇದ್ದಾನೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯ. ನಂಬರ್ 1 ಕರ್ನಾಟಕದ ಲೀಡರ್. ಡಿ ಕೆ ಶಿವಕುಮಾರ್. ಮತ್ತೆ ಅವರು ಡೈನಾಮಿಕ್ ಲೀಡರ್ ಕೂಡ ಮೇಡಮ್. ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರು ಹಿರಿಯರಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗ್ತಾರಾ? ಅವ್ರ ಕನಸು ಈಡೇರಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.